Hi, hello guys, welcome back to my class. Today, explain assertive or declarative sentence. ಸರಳ ವಾಕ್ಯ ಅದರ ಡೆಫಿನಿಷನ್ ಏನಪ್ಪ ಅಂತಂದ್ರೆ a sentence which does not a statement or fact or a routine is called an a assertive sentence. A sentence which does not a statement or a fact or a routine is called an assertive sentence. ಅಸರ್ಟಿವ್ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳ್ತೀನಿ. ಹೇಳಿಕೆ, ವಾಸ್ತವ, ದಿನಚರಿ ಸೂಚಿಸುವ ವಾಕ್ಯಕ್ಕೆ ಏನಂತೀವಿ? ಸರಳ ವಾಕ್ಯ. ಹೇಳಿಕೆ ಅಂದರೆ ನಾವು ಯಾರಿಗೊಬ್ರಿಗೆ ಏನೋ ಹೇಳಬೇಕಂದ ಅಂಥ ವಾಕ್ಯಗಳಿಗೆ, ಮತ್ತು ವಾಸ್ತವ ದಿನನಿತ್ಯ ಏನು ನಡೀತಾವ ವಾಸ್ತವ ಅವು, ಮತ್ತು ದಿನಚರಿ ನಾವು ದಿನ ರುಟೀನ್ ಏನು ನಡೆಸ್ತೀವಿ ಅದರ ಬಗ್ಗೆ ಸೂಚಿಸುವ ವಾಕ್ಯಕ್ಕೆ ಏನಂತೀವಿ? ಸರಳ ವಾಕ್ಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅಸರ್ಟಿವ್ ಒಳಗೆ ಎರಡು ವಿಧಗಳು. ದೇರ್ ಆರ್ ಟೂ ಟೈಪ್ಸ್ ಇನ್ ಅಸರ್ಟಿವ್ ಸೆಂಟೆನ್ಸ್. ಎಷ್ಟು ವಿಧಗಳು ಅಂದರೆ ಎರಡು ವಿಧಗಳು. ಒಂದೇದು ಪಾಸಿಟಿವ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಮೀನ್ಸ್ ಸಕಾರಾತ್ಮಕ ವಾಕ್ಯ. ಸಕಾರಾತ್ಮಕ ವಾಕ್ಯ ಡೆಫಿನಿಷನ್ ಏನಪ್ಪ ಅಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅ ಸೆಂಟೆನ್ಸ್ ವಿಚ್ ಡಸ್ ನಾಟ್ ಹ್ಯಾವ್ ನಾಟ್, ನೋ, ನೆವರ್ ಈಸ್ ಕಾಲ್ಡ್ ಆನ್ ಎ ಪಾಸಿಟಿವ್ ಸೆಂಟೆನ್ಸ್. ಎ ಸೆಂಟೆನ್ಸ್ ವಿಚ್ ಡಸ್ ನಾಟ್ ಹ್ಯಾವ್ no, not, never is called an a positive sentence. ನಕಾರಾತ್ಮಕ ಪದಗಳಿಲ್ಲದ ವಾಕ್ಯಕ್ಕೆ ಏನಂತೀವಿ ನಾವು ಅಂದ್ರೆ ಸಕಾರಾತ್ಮಕ ವಾಕ್ಯ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಾರ್ಮುಲಾ. ಅಂದರೆ ಟೇಬಲ್ ಹಾಕಿದ್ದೀನಿ, ಫಾರ್ಮುಲಾ ತೋರಿಸ್ತೀನಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಆರ್ ಕಾಂಪ್ಲಿಮೆಂಟ್ ಆ್ಯಂಡ್ ಆಬ್ಜೆಕ್ಟ್. ಒಂದು ವಾಕ್ಯ ರೆಡಿ ಆಗ್ಬೇಕಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್. ಸೊ ಸಕಾರಾತ್ಮಕ ವಾಕ್ಯ ಒಳಗೆ ರೆಡಿ ಆಗ್ಬೇಕಂತಂದ್ರೆ ಇಷ್ಟು ಫಾರ್ಮುಲಾ ಅಂತ ಫಾಲೋ ಮಾಡಬೇಕು. ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಆರ್ ಕಾಂಪ್ಲಿಮೆಂಟ್ ಆ್ಯಂಡ್ ಆಬ್ಜೆಕ್ಟ್. ಫಸ್ಟ್ ಒನ್ ಐ, ವಿ, ಯು, ಹಿ, ಶಿ, ಇಟ್, ದೇ ಇವೆಲ್ಲ ಸಬ್ಜೆಕ್ಟ್. ಐ ಅಂದರೆ ನಾನು, ವಿ ಅಂದರೆ ನಾವು, ಯು ಅಂದರೆ ನೀವು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು, ದೇ ಅಂದರೆ ಅವರು. ಹೌದಾ? ಇಲ್ಲಿ ಈ ಸಬ್ಜೆಕ್ಟ್ ಮುಂದೆ ಹೆಲ್ಪಿಂಗ್ ವರ್ಬ್ ಏನು ಬರ್ತಾವ, ಮೇನ್ ವರ್ಬ್ ಏನು ಬರ್ತಾವ, ಆಬ್ಜೆಕ್ಟ್ ಏನು ಬರ್ತಾವ ತಿಳಿಸ್ಕೊಡ್ತೀನಿ. ಐ ಆಮ್ ಡ್ರಿಂಕಿಂಗ್ ವಾಟರ್. ಐ ಆಮ್ ಡ್ರಿಂಕಿಂಗ್ ವಾಟರ್. ವಿ ಆರ್ ಡ್ರಿಂಕಿಂಗ್ ವಾಟರ್. ಯು ಆರ್ ಡ್ರಿಂಕಿಂಗ್ ವಾಟರ್. ಹಿ ಈಸ್ drinking water. She is drinking water. It is drinking water. They are drinking water. ನೆಕ್ಸ್ಟ್ ಇಷ್ಟೊತ್ತನ್ನು ಅಸರ್ಟಿವ್ ಸೆಂಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ಹೇಳಿದ್ದೇನೆ. ಇವಾಗ ಅಸರ್ಟಿವ್ ಸೆಂಟೆನ್ಸ್ನಲ್ಲಿ ಎರಡನೇ ವಿಧವಾದ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಮೀನ್ಸ್ ನಕಾರಾತ್ಮಕ ವಾಕ್ಯ. ನೆಗೆಟಿವ್ ಸೆಂಟೆನ್ಸ್ನ ವಾಕ್ಯದ ಡೆಫಿನಿಷನ್ ಏನಪ್ಪ ಅಂತಂದ್ರೆ ನೆಗೆಟಿವ್ ಸೆಂಟೆನ್ಸ್ ಅ ಸೆಂಟೆನ್ಸ್ ವಿಚ್ ಹ್ಯಾಸ್ ನಾಟ್, ನೋ, ನೆವರ್ ಈಸ್ ಕಾಲ್ಡ್ ಆನ್ ಎ ನೆಗೆಟಿವ್ ಸೆಂಟೆನ್ಸ್. ನಕಾರಾತ್ಮಕ ಪದಗಳಿರುವ ವಾಕ್ಯಕ್ಕೆ ಏನಂತೀವಿ ನಾವು? ನಕಾರಾತ್ಮಕ ವಾಕ್ಯ. ನೋ, ನಾಟ್, ನೆವರ್ ಈ ಮೂರು ಪದಗಳು ಹೊಂದಿರುವ ವಾಕ್ಯಕ್ಕೆ ನಾವೇನಂತೀವಿ? ನೆಗೆಟಿವ್ ಅಂತ ಕರಿತೀವಿ. ಅದರೊಳಗೆ ಇನ್ನೊಂದು ನೋಟ್ ಏನಪ್ಪ ಅಂತಂದ್ರೆ ಆಲ್ವೇಸ್ ಅಸರ್ಟಿವ್ ಸೆಂಟೆನ್ಸ್ ಎಂಡ್ ವಿತ್ ಫುಲ್ ಸ್ಟಾಪ್ ಆ್ಯಂಡ್ ದೇರ್ ಮಸ್ಟ್ ಬಿ ಸಬ್ಜೆಕ್ಟ್ ಇನ್ ಇಟ್. ಅಂದ್ರೆ ಸರಳ ವಾಕ್ಯವು ಯಾವಾಗಲೂ ಏನಿರ್ತದೆ? ಯಾವಾಗಲೂ ಪೂರ್ಣ ವಿರಾಮದ ಕೊನೆಗೊಳ್ಳುತ್ತದೆ. ಪೂರ್ಣ ವಿರಾಮ ಇಟ್ಟಿಂದೇ ಅದು ಸಾದಾ ವಾಕ್ಯ ಸಂಪೂರ್ಣ ಆಗ್ತದೆ. ಪ್ರತಿಯೊಂದು ವಾಕ್ಯಕ್ಕೆ ಫುಲ್ ಸ್ಟಾಪ್ ಬೇಕು ಮತ್ತು ಅದರಲ್ಲಿ ಕರ್ತು ಯಾವಾಗಲೂ ಇರಲೇಬೇಕು. ಸರಳ ಅಥವಾ ಸಾದಾ ವಾಕ್ಯದೊಳಗೆ ನೆಗೆಟಿವ್ ಇರಲಿ ಪಾಸಿಟಿವ್ ಆಗಿರಲಿ ಅಲ್ಲಿ ಕರ್ತು ಅಪ್ಲೈ ಆಗುತ್ತೆ ಸರಳ ವಾಕ್ಯದೊಳಗೆ. ಇನ್ನು ನೆಕ್ಸ್ಟ್ ಫಾರ್ಮುಲಾ ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್, ಕಾಂಪ್ಲಿಮೆಂಟ್ ಆ್ಯಂಡ್ ಆಬ್ಜೆಕ್ಟ್. ಐ, ವಿ, ಯು, ಹಿ, ಶಿ, ಇಟ್, ದೇ. ಐ, ವಿ, ಯು, ಹಿ, ಶಿ, ಇಟ್, ದೇ. I am not drinking water. We are not drinking water. You are not drinking water. He is not drinking water. She is not drinking water. It is not drinking water. They are not drinking water. That's ಇಷ್ಟೊತ್ತನ್ನು ಸೆಂಟೆನ್ಸ್ಗಳನ್ನ ಅಸರ್ಟಿವ್ ಸೆಂಟೆನ್ಸ್ ಹೇಳಾಗುತ್ತದೆ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ತೊಗೊಂಡ್ರೆ
ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಡಬ್ಲ್ಯೂ ಎಚ್ ಟೈಪ್, ಡಬ್ಲ್ಯೂ ಎಚ್ ವರ್ಡ್ಸ್ ಫಸ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಮೇನ್ ವರ್ಬ್, ಕಾಂಪ್ಲಿಮೆಂಟ್, ಆಬ್ಜೆಕ್ಟ್. ವೈ ಆಮ್ ಐ ಡ್ರಿಂಕಿಂಗ್ ವಾಟರ್, ವೈ ಆರ್ ವಿ ಡ್ರಿಂಕಿಂಗ್ ವಾಟರ್, why are you drinking water, why is he drinking water, why is she drinking water, why is it drinking water, why are they drinking water. Next one, interrogative sentence is a question which has not or no or never. No or never is called an interrogative negative sentence. Interrogative negative sentence. Interrogative negative sentence, a question which has not or no or never is called an interrogative negative sentence. Next, adrolaga there are two types. First one, yes or no type, second one WH type. Interrogative ಒಳಗೂ ಎಸ್ ಆರ್ ನೋ, ನೆಕ್ಸ್ಟ್ WH ಟೈಪ್. ಆಮೇಲೆ ಹೆಲ್ಪ್, ಇಲ್ಲಿ ಏನು ಫಾರ್ಮುಲಾ ಬರ್ತದೆ ಅಂತಂದರೆ ಇದು ಎಸ್ ಆರ್ ನೋ ಫಾರ್ಮುಲಾ. ಎಸ್ ಆರ್ ನೋ ಫಾರ್ಮುಲಾ, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ನಾಟ್, ಮೇನ್ ವರ್ಬ್ ಆರ್ ಕಾಂಪ್ಲಿಮೆಂಟ್ ಆ್ಯಂಡ್ ಆಬ್ಜೆಕ್ಟ್. ಆಮ್ ಐ ನಾಟ್ ಡ್ರಿಂಕಿಂಗ್ ವಾಟರ್, are we not drinking water, are you not drinking water, is he not drinking water, is she not drinking water, is it not drinking water, are they not drinking water. WH type negative. WH word, helping verb, subject, not, main verb, complement and object. WH word, why am I not drinking water, why are we not drinking water, why are you not drinking water, why is he not drinking water, why is she not drinking water, why is it not drinking water, why are they not drinking water. ಆ್ಯಂಡ್ ನೆಕ್ಸ್ಟ್, ಪ್ರಶ್ನೆಗಳಿಗೆ ಉತ್ತರ ಹೌದು ಅಥವಾ ಇಲ್ಲ ಅಷ್ಟೇ ಇರ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಪ್ರಶ್ನೆಗಳಿಗೆ ಉತ್ತರಗಳು ಹೌದು ಅಥವಾ ಇಲ್ಲ, ಅದಕ್ಕೆ WH ಇದು ಎಸ್ ಆರ್ ನೋ ಅಂತೀವಿ, ಹೌದಾ. ಇನ್ನು ಅದಕ್ಕೆ ಎಸ್ ಆರ್ ನೋ ಅಂತೀವಿ. ಇನ್ನು ಪ್ರಶ್ನೆಗಳಿಗೆ ಉತ್ತರ ಸಂಕ್ಷಿಪ್ತವಾಗಿರ್ತಾವೆ. ಸಂಕ್ಷಿಪ್ತವಾಗಿ ಅಂತಂದ್ರೆ ಹೌದು ಅಥವಾ ಇಲ್ಲ, ಸಣ್ಣ ಸಣ್ಣ ಒಂದು ವರ್ಡ್ ಒಳಗೆ ಉತ್ತರ ಕರೆಕ್ಟಾಗಿ ಸಿಕ್ಬಿಡ್ತಾವೆ. ಇನ್ನು ಪ್ರಶ್ನಾರ್ಥಕ ವ್ಯಾಖ್ಯೆಗಳು ಪ್ರಶ್ನೆಯ ಚಿಹ್ನೆಯಿಂದನೇ ಅಂತ್ಯಗೊಂಡಿರುತ್ತದೆ. ಇನ್ನು ಅಸರ್ಟಿವ್ ಸೆಂಟೆನ್ಸ್ ಪೂರ್ಣ ವಿರಾಮದಿಂದ ಹೆಂಗೆ ಅಂತ್ಯಗೊಂಡಿರುತ್ತೋ ಹಾಗೆ ಪ್ರಶ್ನಾರ್ಥಕ ವ್ಯಾಖ್ಯೆಯು ಪ್ರಶ್ನಾರ್ಥಕ ಚಿಹ್ನೆಯಿಂದ ಅಂತ್ಯಗೊಂಡಿರುತ್ತೆ. ಇನ್ನು WH ವರ್ಡ್ಸ್, W ಮತ್ತು H ವರ್ಡ್ಸ್ಗಳು. ಫಸ್ಟ್ W ವರ್ಡ್ ಹೇಳ್ತೀನಿ, ಆಮೇಲೆ H ವರ್ಡ್ಗಳನ್ನು ಹೇಳ್ತೀನಿ. W ವರ್ಡ್ ಯಾವಪ್ಪ ಅಂದರೆ ವಾಟ್ ಏನು, ವೆನ್ ಯಾವಾಗ, ವೇರ್ ಎಲ್ಲಿ, ವಿಚ್ ಯಾವುದು, ಹೂ ಯಾರು, ಹೂಮ್ ಯಾರಿಗೆ, ಹೂಸ್ ಯಾರದು, ವೈ ಏಕೆ, ಇವು W ವರ್ಡ್ಸ್. ಇದು H ವರ್ಡ್ಸ್, ಹೌ ಹೇಗೆ, ಹೌ ಅರ್ಲಿ ಎಷ್ಟು ಬೇಗ, ಹೌ ಫಾರ್ ಎಷ್ಟು ದೂರ, ಹೌ ಫಾಸ್ಟ್ ಎಷ್ಟು ಬೇಗ, ಹೌ ಫಾಸ್ಟ್ ಎಷ್ಟು ಬೇಗ, ಹೌ ಲಾಂಗ್ ಎಷ್ಟು ಸಮಯದ ಹಿಂದೆ, ಆ್ಯಂಡ್ ಹೌ ಲಾಂಗ್ ಎಗೋ ಎಷ್ಟು ಸಮಯದ ಹಿಂದೆ, ಹೌ ಲಾಂಗ್ ಎಷ್ಟು ದೂರ. ಆಮೇಲೆ ಹೌ ಮೆನಿ ಎಷ್ಟು ಅಂದರೆ ಎಷ್ಟು, ಅದರ ಬೆಲೆ ಎಷ್ಟು ಅಂತ ಕೇಳೋ ಹೌ ಮೆನಿ, ಹೌ ಮಚ್, ಹೌ ಮೆನಿ ಅಂತ ಕೇಳ್ತಾರೆ. ಇಷ್ಟು.